90 ವರ್ಷ ಆಗಿದೆ. ಬರೀ ಕನ್ನಡಿಗರಿ ಅಂತಲಲ್ಲ, ದೇಶದ ಜನತೆ ಭಾಳ ನೋವು ಪಡ್ತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ, ಅತ್ಯಂತ ನೋವಿನಲ್ಲಿದ್ದಾರೆ. ಕೇಳೋರಿಲ್ಲ. ಶ್ರೀಮಂತರೇ ಒಂದು ವರ್ಗ, ಬಡವರೇ ಒಂದು ವರ್ಗ. ಶ್ರೀಮಂತರು ದೊಡ್ಡ ಪಾಳ್ಯಗಾರರಾಗಿದ್ದಾರೆ. ಕಷ್ಟ ಈ ದೇಶದಲ್ಲಿ. ಅಧಿಕಾರ ನಡೆಸ್ತಕ್ಕಂಥವ್ರುವೇ ಶ್ರೀಮಂತರೇ, ಅಧಿಕಾರದಲ್ಲಿರ್ತಕ್ಕಂಥವರು ಶ್ರೀಮಂತರೇ. ಎಲ್ಲ ವ್ಯಾಪಾರ ಆಗಿದೆ, ಚುನಾವಣೆ ಎಲ್ಲ ವ್ಯಾಪಾರ ಆಗಿದೆ. ಅದರಿಂದ 80ನೇ ಸ್ವಾತಂತ್ರ್ಯೋತ್ಸವ ನಾವು ಮಾಡಲೇಬೇಕು. ಮಹಾತ್ಮ ಗಾಂಧೀಜಿಯವರು ಈ ದೇಶದ ದೇವರು. ನಾವು ಗಾಂಧೀಜಿಯವರಿಗೆ ದೇವರ ಸಮಾನವನ್ನು ಕೊಟ್ಟು ಪೂಜೆ ಮಾಡಬೇಕಾಗತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅತ್ಯಂತ ಗಂಭೀರವಾಗಿ ನಾವು ಬದುಕ್ತಾ ಇದ್ದೀವಿ. ಕೆಲವು ಕಡೆ ಹಿಟ್ಲರ್ ಪ್ರಭುತ್ವ ಆಗಿದೆ, ಭಾಳ ಕಷ್ಟ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ತೀವ್ರ. ಇದರ ಬಗ್ಗೆ ಚುನಾವಣೆ ಮತ್ತು ನ್ಯಾಯಾಂಗ ಇದು ಭಾಳ ಬದಲಾವಣೆ ಆಗಬೇಕು. ಚುನಾವಣೆ ನಿಜವಾಗಲೂ ಭಾಳ ಅತ್ಯಂತ ಗಂಭೀರವಾಗಿ ಬದಲಾವಣೆ ಆಗಬೇಕಾಗತ್ತೆ. ಇದರಲ್ಲಿ ಕರ್ನಾಟಕಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಕರ್ನಾಟಕಕ್ಕೆ ಅಂತಲಲ್ಲ, ಅದನ್ನ ತಮ್ಗೆ ಹೇಳ್ತೀನಿ. ಇಡೀ ದೇಶಕ್ಕೆ ಸಾಮಾನ್ಯ ಜನ, ಬಡವರು ಭಾಳ ಕಷ್ಟದಲ್ಲಿದ್ದಾರೆ. ಅವರಿಗೆ ಸ್ವಾತಂತ್ರ್ಯವೇ ಇಲ್ಲ. ಆ ಪರಿಸ್ಥಿತಿ ಕಾವೇರಿ ಗಡಿ ಭಾಷೆ ಮತ್ತು ಕನ್ನಡಿಗರ ಉದ್ಯೋಗದ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಎಂದು ನೀವು ಭಾವಿಸ್ತೀರಾ ಸರ್? ಇಲ್ಬಾರ ಇದು ನಿಮಗೆ ಹೇಳೋದಾಗಿದರೆ, ಈ ಸ್ವಾತಂತ್ರ್ಯೋತ್ಸವ ದಿವಸ ಕನ್ನಡಿಗರು ಬೇರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶದ ಬಡವರು ಒಂದು ಅಗಳ ಅನ್ನ ತಿನ್ನೋದಕ್ಕೆ ನೋವು ಪಡ್ತಾ ಇದ್ದಾರೆ. 80 ವರ್ಷ ಆದರೂ ಬಡವರ ಕಣ್ಣೀರು ನಿಂತಿಲ್ಲ. ಇದು ಗಂಭೀರವಾಗಿ ಹೇಳ್ತಕ್ಕಂಥ ವಿಚಾರ. ಸರ್, ಕರ್ನಾಟಕದ ನೀರು, ನೆಲ, ಜಲ, ಭಾಷೆ ಮತ್ತು ಉದ್ಯೋಗ ವಿಚಾರದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದಾಗಲು ಸಾಧ್ಯವಾಗುತ್ತಿಲ್ಲ ಯಾಕೆ? ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದಾಗ್ತಿಲ್ಲ ಯಾಕೆ? ಹಂಗೇನಿಲ್ಲ, ಒಂದಾಗೋಣ ಬಿಡಿ. ಏನಂತ ತಪ್ಪೇನಿದೆ? ಅದಲ್ಲೇನು ರಾಜಕೀಯ ತಪ್ಪೇನಿಲ್ಲ, ಒಂದಾಗ್ಬೋದು, ಏನು ತೊಂದರೆ ಇಲ್ಲ. ಆಗಬಾರ್ದು ಅಂತೇನಿಲ್ಲ, ಆಗೋದೊಳ್ಳೆದೇ, ಆಗ್ಬೋದು. ಓಕೆ ಸರ್. ಸರ್, ಸ್ವತಂತ್ರ ದಿನಾಚರಣೆ ಎಂದು ಸರ್ಕಾರಕ್ಕೆ ನಿಮ್ಮ ಒಂದು ಪ್ರಮುಖ ಬೇಡಿಕೆ ಏನು? ಸರ್ಕಾರಕ್ಕೆ ನಿಮ್ಮ ಪ್ರಮುಖ ಬೇಡಿಕೆ ಏನಿಲ್ಲ, ಬಡವರು ಜನಸಾಮಾನ್ಯರಿಗೆ ಸ್ವಾತಂತ್ರ್ಯ ಸಿಕ್ಕಬೇಕು, ಗೌರವದಲ್ಲಿ ಇರಬೇಕು. ಅದೇ ಭಾಳ ಪ್ರಾಮುಖ್ಯ.